ಬರ ಪರಿಹಾರ ಮತ್ತು ಸಾಲ ಮನ್ನಾಗೆ ಆಗ್ರಹಿಸಿ ರೈತರ ಪ್ರತಿಭಟನೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ರೈತರು ಹೈಡ್ರಾಮಾ. ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಘೋಷಣೆಯನ್ನು ಕೂಗಿದ್ದಾರೆ. ಬೆಳಗಾವಿ ಡಿಸಿ ಕಚೇರಿಗೆ ಕೂಡ ನುಗ್ಗೋದಕ್ಕೆ ಯತ್ನಿಸಿದ್ರು ರೈತರು. ಪೊಲೀಸ್ ಬ್ಯಾರಿಕೇಡ್ ಅನ್ನು ತಳ್ಳಿ ನುಗ್ಗೋದಕ್ಕೆ ರೈತರಿಂದ ಯತ್ನ. ಪ್ರತಿಭಟನಾ ಸ್ಥಳಕ್ಕೆ ಡಿಸಿ ಬರುವಂತೆ ಪಟ್ಟು ಹಿಡಿದಿದ್ದಾರೆ. ಪೊಲೀಸರು ಮತ್ತು ರೈತರ ನಡುವೆ ವಾಗ್ವಾದ, ನೂಕಾಟ, ತಳ್ಳಾಟ ಕೂಡ ನಡೆಯಿತು. ಘಟನಾ ಸ್ಥಳಕ್ಕೆ ಡಿಸಿ ಬರುವಂತೆ ಪಟ್ಟು ಹಿಡಿದಿದ್ದಾರೆ ರೈತರು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ನಡೀತಾ ಇರುವಂತಹ ರೈತರ ಪ್ರತಿಭಟನೆಯ ಕಾವಿದೆ. ಬರಗಾಲವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು, ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು, ಬರ ಪರಿಹಾರವನ್ನ ನೀಡಬೇಕು ಅನ್ನುವಂಥದ್ದು ಅವರ ಬೇಡಿಕೆ. ಬೆಳಗಾವಿ ಡಿಸಿ ಕಚೇರಿಗೆ ರೈತರು ನುಗ್ಗೋದಕ್ಕೆ ಯತ್ನಿಸಿದಾಗ ಬ್ಯಾರಿಕೇಡ್ಗಳನ್ನ ತಳ್ಳಿ ನುಗ್ಗೋದಕ್ಕೆ ಯತ್ನಿಸ್ತಾರೆ. ಆಗ ನೂಕಾಟ, ತಳ್ಳಾಟ, ಪೊಲೀಸರು ಮತ್ತು ರೈತರ ನಡುವೆ ವಾಗ್ವಾದ ನಡೆದ ದೃಶ್ಯಗಳು ನೋಡ್ತಾ ಇದ್ದೀವಿ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ನಡೆದಂತಹ ಹೈಡ್ರಾಮಾ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಭಾರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರೈತರು. ಈಗಲೂ ನಡೀತಾ ಇದೆಯಾ? ಕಾವು ಹೇಗಿದೆ? ಹೌದು ಪ್ರತಿಮಾ, ಬೆಳಗಾವಿ ಜಿಲ್ಲೆಯ ಒಟ್ಟು 14 ತಾಲೂಕುಗಳನ್ನ ರಾಜ್ಯ ಸರ್ಕಾರವೇ ಬರಪೀಡಿತ ಅಂತೇಳಿ ಘೋಷಣೆ ಮಾಡಿದೆ. ಘೋಷಣೆ ಮಾಡಿ 3 ತಿಂಗಳು ಕೂಡ ಕಳೆದ್ರು ಕೂಡ ಈವರೆಗೂ 1 ಪೈಸೆ ಕೂಡ ಪರಿಹಾರವನ್ನು ನೀಡಿಲ್ಲ. ಅದ್ರ ಜೊತೆಗೇನೆ ಸಾಲ ಮನ್ನಾ ಮಾಡಬೇಕು ಅನ್ನುವಂಥದ್ದು ರೈತರ ಆಗ್ರಹ ಆಗಿರುವಂತದ್ದು. ಕಳೆದ 4-5 ಸಭೆಗಳು ಕೂಡ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದ್ರು ಕೂಡ ಅವಾಗ ಇಂದು ಕೊಡ್ತೀವಿ, ನಾಳೆ ಕೊಡ್ತೀವಿ ಅನ್ನುವಂತಹ ಏನು ಭರವಸೆಗಳನ್ನ ಜಿಲ್ಲಾಧಿಕಾರಿಗಳು ನೀಡಿದ್ರು. ಇದೀಗ ಏನು ರೈತರು ಕೂಡ ಸಾಕಷ್ಟು ರೈತರು ಸುಮಾರು 800ಕ್ಕೂ ಅಧಿಕ ರೈತರು ಇವತ್ತು ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ಮಾಡಿರುವಂತದ್ದು. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಸುಮಾರು 1 ಗಂಟೆಗಳ ಕಾಲ ರಸ್ತೆಯನ್ನ ತಡೆದ್ರು. ಬಳಿಕ ಡಿಸಿ ಕಚೇರಿವರೆಗೆ ಮೆರವಣಿಗೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಡಿಸಿ ಕಚೇರಿ ಒಳಗೆ ನುಗ್ಗೋಕು ಕೂಡ ಏನು ಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆಯೋಕೆ ಕೂಡ ಯತ್ನವನ್ನ ಮಾಡಿದ್ರು. ಆಗ ಸಾಕಷ್ಟು ಪ್ರಮಾಣದಲ್ಲಿ ರೈತರು ಬ್ಯಾರಿಕೇಡ್ ಅನ್ನ ತಳ್ಳಿ ಡಿಸಿ ಕಚೇರಿ ಒಳಗೆ ನುಗ್ಗಿರುವಂತದ್ದು. ಅವರನ್ನ ಚದುರಿಸಲು ಡಿಸಿಪಿ ರೋಹನ್ ಜಗದೀಶ್ ಸೇರಿದಂತೆ ಸಾಕಷ್ಟು ಪೊಲೀಸರು ಹರಸಾಹಸವನ್ನ ಪಟ್ಟಿರುವಂತದ್ದು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದಿರುವಂತದ್ದು. ಈಗ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿರುವಂತದ್ದು, ರೈತರ ಸಮಸ್ಯೆಯನ್ನ ಆಲಿಸಿರುವಂತದ್ದು. ಆದ್ರೆ ಬರ ತೀವ್ರವಾದಂತಹ ಬರ ಇದೆ, ಹೀಗಾಗಿ ತಕ್ಷಣವೇ ಪರಿಹಾರ ಕೊಡಬೇಕು, ಅದ್ರ ಜೊತೆಗೆ ಸಾಲವನ್ನ ಮಾಡಬೇಕು. ರೈತರು ಸಾಕಷ್ಟು ಸಮಸ್ಯೆಗಳು ಎದುರಿಸಿದ್ದಾರೆ. ಕುಡಿಯುವ ನೀರು, ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ, ಇದಕ್ಕೂ ಕೂಡ ಪರಿಹಾರನ ಕೊಡಬೇಕು, ಮೇವುಗಳನ್ನ ಪೂರೈಸಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಿದ್ದಾರೆ. ಇದೀಗ ಜಿಲ್ಲಾಧಿಕಾರಿಗಳು ಕೂಡ ರೈತರ ಸಮಸ್ಯೆಗಳನ್ನ ಆಲಿಸಿ ಅವರಿಂದ ಮನವಿಯನ್ನ ಪಡಿತಿರುವಂತದ್ದು. ಇದುವರೆಗೂ ಕೂಡ ಪ್ರತಿಭಟನೆ ಮುಂದುವರೆದಿರುವಂತದ್ದು. ಪ್ರತಿಮಾ, ಅನಿಲ್, ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರಾ ಬೆಳಗಾವಿ ಜಿಲ್ಲೆಯ ಅಥವಾ ಯಾವ್ದಾದ್ರು ಸಂಘಟನೆಗೆ ಸೇರಿದಂಥವರ? ಏನ್ ನಡೀತಾ ಇದೆ ಅನ್ನೋದು ಪ್ರಮುಖ ಪ್ರಶ್ನೆ ಅಂತ. ಪ್ರತಿಮಾ, ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 14 ತಾಲೂಕುಗಳು ಬರ್ತವೆ. ಪ್ರತಿ ತಾಲೂಕಿನಿಂದಲೂ ಕೂಡ ರೈತರು ಬಂದಿರುವಂತ ಸುಮಾರು 250ಕ್ಕೂ ಅಧಿಕ ರೈತರು ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿರುವಂತದ್ದು. ರೈತರಿಗೆ ಅಧಿಕಾರಿಗಳು ಕೂಡ ಕಿರಿಕಿರಿಯನ್ನ ಮಾಡ್ತಿದ್ದಾರೆ. ಸಾಲಗಾರರು ಸೊಸೈಟಿಗಳು ಕೂಡ ಸಾಲ ಪಾವತಿ ಮಾಡುವಂತ ಪೀಡಿಸ್ತಿದ್ದಾರೆ. ಇದರಿಂದ ಮೊದಲೇ ಬರ ಇದೆ, ಹೀಗಾಗಿ ಎಲ್ಲಿಂದ ತುಂಬೋದು ಅನ್ನುವಂಥದ್ದು ರೈತರ ಆಕ್ರೋಶವಾಗಿರುವಂತದ್ದು. ಹೀಗಾಗಿ ರೈತ ಸಂಘಟನೆ, ಹಸಿರು ಸೇನೆ ಸೇರಿದಂತೆ ವಿವಿಧ ರೈತ ಪರ ಸಂಘಟನೆ ಮುಖಂಡರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಏನು ಸೊಸೈಟಿಗಳು ರೈತರಿಗೆ ಏನು ಸಾಲವನ್ನ ಪಾವತಿ ಮಾಡಂತೇಳಿ ಪೀಡಿಸ್ತಿದ್ದಾರೆ. ಇದರಿಂದ ರೈತರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ. ಇದನ್ನ ಸಾಲವನ್ನ ತುಂಬುವುದನ್ನ ನಿಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಅವರು ಮನವಿಯನ್ನ ಮಾಡ್ಕೊತಿರುವಂತದ್ದು. ಇದರಿಂದ ಸಾಕಷ್ಟು ರೈತಾಪಿ ವರ್ಗ ಸಮಸ್ಯೆಯನ್ನ ಅನುಭವಿಸಿದೆ ಅನ್ನುವಂಥದ್ದು ರೈತರ ಆಗ್ರಹವಾಗಿರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಅನಿಲ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.